Hi viewers, welcome to Baswa IT Manvi. So ಇವತ್ತಿನ ಕ್ಲಾಸ್ ನಂಬರ್ 15 ಅಲ್ಲಿ ನಾವು ಎಕ್ಸ್ಟ್ರಾ ಪ್ರಾಬ್ಲಮ್ ಇದು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆರ್ ಸ್ಟಾಕ್ ಬೇಸ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಿಂದ ಎಂಟ್ರಿ ಮಾಡಬೇಕು ಅನ್ನೋದು ನೋಡೋಣ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ನಾವು ಓನ್ಲಿ ಒನ್ ಸ್ಟಾಕ್ ಐಟಮ್ ತಗೊಂಡು ನಾವು ಪರ್ಚೇಸ್ ಮತ್ತೆ ಸೇಲ್ಸ್ ಅನ್ನೋದು ಮಾಡಿದ್ವಿ. ಮತ್ತೆ ಯೂನಿಟ್ಸ್ ಆಫ್ ಮೆಜರ್ ನಾವು ಓನ್ಲಿ ಒನ್ ಕ್ರಿಯೇಟ್ ಮಾಡ್ಕೊಂಡಿವಿ. ಅದು ಯೂನಿಟ್ಸ್ ಆಫ್ ಮೆಜರ್ ಏನಪ್ಪ ಅಂದ್ರೆ ಸೆಟ್ಸ್ ಲೆಕ್ಕದಲ್ಲಿ ಮತ್ತೆ ಟಿವಿ ಕಲರ್ ಅಂತ ಹೇಳ್ಬಿಟ್ಟು ಓನ್ಲಿ ಒನ್ ಸ್ಟಾಕ್ ಐಟಮ್ ನೇಮ್ ಪರ್ಚೇಸ್ ಮತ್ತೆ ಸೇಲ್ಸ್ ಅನ್ನೋದು ಮಾಡಿದ್ವಿ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸ್ಟ್ರಾ ಪ್ರಾಬ್ಲಮ್ ಅಲ್ಲಿ ಸೊ ಡಿಫರೆಂಟ್ ಸ್ಟಾಕ್ ಐಟಮ್ ನೇಮ್ ಇದ್ದಾವೆ. ಅಂದ್ರೆ ಉದಾಹರಣೆ ನೋಡ್ತಾ ಇರ್ಬೋದು ರೈಸ್, ಆಯಿಲ್, ಶುಗರ್, ಡಕ್ ಸೋಪ್ಸ್ ಅಂತೇಳಿ. ನೆಕ್ಸ್ಟ್ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ಸ್ ಬೇರೆ ಬೇರೆ ರೀತಿಯಿಂದ ಇದೆ. ಅಂದ್ರೆ ಬ್ಯಾಗ್ 25 ಬ್ಯಾಗ್, 20 ಕ್ಯಾನ್ಸ್, ಶುಗರ್ ಎಷ್ಟು 35 ಬ್ಯಾಗ್ಸ್, ಸೊ ಪೀಸಸ್ ಈ ಲೆಕ್ಕದಲ್ಲಿ ನಾವು ಯೂನಿಟ್ಸ್ ಆಫ್ ಮೆಜರ್ ಯಾವ ರೀತಿಯಿಂದ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಈ ಎಕ್ಸ್ಟ್ರಾ ಪ್ರಾಬ್ಲಮ್ ಅಲ್ಲಿ ನೋಡೋಣ. ಓಕೆ ವ್ಯೂವರ್ಸ್, ಈ ಪ್ರಾಬ್ಲಮ್ ನಾವು ಎಂಟ್ರಿ ಮಾಡ್ಬೇಕಪ್ಪ ಅಂತಂದ್ರೆ ಟ್ಯಾಲಿ ಸಾಫ್ಟ್ವೇರ್ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಸೊ ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ನಾವು ಕಂಪ್ನಿಯಾಗಿ ಕ್ರಿಯೇಟ್ ಮಾಡಬೇಕು. ಸೊ ಕಂಪ್ನಿನ ಕ್ರಿಯೇಟ್ ಮಾಡಬೇಕಪ್ಪ ಅಂತಂದ್ರೆ ಆಲ್ಟ್ F3 ಪ್ರೆಸ್ ಮಾಡಬೇಕು. ಕ್ರಿಯೇಟ್ ಕಂಪ್ನಿ ಅಂತ ಹೋಗ್ಬೇಕು. ಇಲ್ಲಿ ಬಂದ್ಬಿಟ್ಟು ಯಾರಿದ್ದಾರೆ ಅವ್ರ ಹೆಸರಲ್ಲೇ ಕಂಪ್ನಿಯಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಮಿಸ್ಟರ್ ರಾಕೇಶ್. ಸೊ ನಮ್ಮ ಬಸವ ITI ಚಾನಲ್ ಹೆಸರು ಬಂದ್ಬಿಟ್ಟು ಬಸವ ITI ಮಾನ್ವಿ. ಸೊ ಇಂಡಿಯಾ, ಕರ್ನಾಟಕ ಅಂತ ತಗೊಳ್ಳಿ. ಸೊ ಇದು ಯಾವುದೇ ರೀತಿ ಎಂಟ್ರಿ ಮಾಡಲಾರ್ದ ಡೈರೆಕ್ಟಾಗಿ ಕಂಟ್ರೋಲ್ A ಅಂತ ಪ್ರೆಸ್ ಮಾಡ್ತೀನಿ ಕೀಬೋರ್ಡಲ್ಲಿ. ಸೊ ಇದು ಪ್ರೀವಿಯಸ್ ಫಸ್ಟ್ ಕ್ಲಾಸಲ್ಲಿ ನಾನೆಲ್ಲ ನಿಮಗೆ ಹೇಳಿದ್ದೀನಿ, ಸೆಕೆಂಡ್ ಕ್ಲಾಸಲ್ಲಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೊ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ನಾವು ಅಕೌಂಟ್ಸ್ ಇನ್ಫೋ ಹೋಗೋಣ. ಫಸ್ಟು ಲೆಡ್ಜಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜಸ್ ತೊಗೊಳ್ಳೋಣ. ಓಕೆ, ಆಲ್ ಐಟಮ್ಸ್ ತೊಗೊಳ್ಳೋಣ. ಓಕೆ, ಮಿಸ್ಟರ್ ರಾಕೇಶ್ ಅವ್ರ ಹೆಸರಲ್ಲೇ ಓನರ್ ಅಕೌಂಟ್ ಅಲ್ವಾ, ಹಾಗಾಗಿ ಅವ್ರ ಹೆಸರಲ್ಲೇ ಕ್ಯಾಪಿಟಲ್ ಅಕೌಂಟ್ ಕ್ರಿಯೇಟ್ ಮಾಡೋಣ, ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಬಂದ್ಬಿಟ್ಟು SBI ಬ್ಯಾಂಕ್, ನೆಕ್ಸ್ಟ್ ಆಂಧ್ರ ಬ್ಯಾಂಕ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಸೊ ರೆಂಟ್ ಪೇಯ್ಡ್ ಅಂತಿದೆ, ರೆಂಟ್ ಪೇಯ್ಡ್ ಅನ್ನೋದು ಲೆಡ್ಜರ್ ಕ್ರಿಯೇಟ್ ಮಾಡೋಣ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಪರ್ಚೇಸ್ ಆಸ್ ಫಾಲೋಸ್ ಅಂತಿಲ್ಲ, ಪರ್ಚೇಸ್ಗೆ ಪರ್ಚೇಸ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪರ್ಚೇಸ್ ಮಾಡಿದ ತಕ್ಷಣ ನಾವು ತಕ್ಷಣ ಅಲ್ಲ, ಪರ್ಚೇಸ್ ಮಾಡಿದ್ಮೇಲೆ ನಾವು ಸೇಲ್ಸ್ ಅನ್ನೋದು ಮಾಡಬೇಕಾಗುತ್ತೆ. ಹಂಗಾಗಿ ಸೇಲ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳಿ. ಲೆಡ್ಜರ್ ನೇಮ್ ಸೇಲ್ಸ್ ಅಕೌಂಟ್ ಅಂತೇಳಿ ಹಣ ಗ್ರೂಪ್ ಕೊಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಯುವರ್ಸ್, ಕ್ಯಾಶ್ ವಿಡ್ರಾ ಫ್ರಮ್ SBI ಬ್ಯಾಂಕ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿವಿ. ಕ್ಯಾಶ್ ಟ್ರಾನ್ಸ್ಫರ್ ಟು ಆಂಧ್ರ ಬ್ಯಾಂಕ್, ಇದನ್ನು ಅಕೌಂಟಿಂಗ್ ಓಚಲ್ಲಿ ಯಾವ ರೀತಿಯಿಂದ ಎಂಟ್ರಿ ಮಾಡ್ಬೇಕು ಅನ್ನೋದು ನೋಡೋಣ. ಬಟ್ ನಾವು ಲೆಡ್ಜರ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿವಿ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ. ಸೊ ಎಲ್ಲ ರೀತಿಯಿಂದ ಎಂಟ್ರಿ ಮಾಡಿದ್ದೀನಿ. ಇವೆಲ್ಲ ಸ್ಟಾಕ್ ಐಟಮ್ ನಾನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದ. ಓಕೆ, ಎಂಟರ್, ಎಕ್ಸೆಪ್ಟ್, ಎಸ್ ಆರ್ ನೋ. ಸೊ ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಅಗೇನ್ ಎಸ್ಕೇಪ್, ಇನ್ವೆಂಟ್ರಿ ಇನ್ಫೋ ಅಂತ ಹೋಗಿ ಯೂನಿಟ್ಸ್ ಆಫ್ ಮೆಜರ್ ತಗೊಳ್ಳಿ. ಫಸ್ಟು ಕ್ರಿಯೇಟ್ ಅಂತ ತಗೊಳ್ಳಿ. ಇಲ್ಲಿ ಏನೇನಿದೆ ನೋಡಿ, ಬ್ಯಾಗ್ಸ್ ಮತ್ತು ಕ್ಯಾನ್ಸ್, ಬ್ಯಾಗ್ಸ್, ಪೀಸಸ್, ಈ ಥರ ಡಿಫ್ರೆಂಟ್ ನೇಮ್ ಮೆಜರ್ಮೆಂಟ್ ಇದ್ದಾವ. ಸೊ ನಾವು ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಬ್ಯಾಗ್ಸ್ ಮತ್ತು ಕ್ಯಾನ್ಸ್. ನೆಕ್ಸ್ಟ್ ನೋಡಿ ಪೀಸಸ್. ಸೊ ಈ ರೀತಿಯಿಂದ ನಾವು ಯೂನಿಟ್ಸ್ ಆಫ್ ಮೆಜರ್ ಕ್ರಿಯೇಟ್ ಮಾಡ್ಕೊಂಡಿವಿ. ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಸ್ಟಾಕ್ ಐಟಮ್ ಹತ್ರ ಹೋಗಿ. ಸೊ ನಾನು ಸಿಂಗಲ್ ಸ್ಟಾಕ್ ಐಟಮ್ ತೊಗೊಳ್ತಾ ಇಲ್ಲ, ನಾನು ಮಲ್ಟಿಪಲ್ ಸ್ಟಾಕ್ ಐಟಮ್ನ ತೊಗೊಂಡು ಅದರಲ್ಲೇ ಎಂಟ್ರಿ ಮಾಡ್ತೀನಿ. ಏನೇನಿದೆ ನೋಡಿ, ರೈಸ್, ಇದು ಅಂಡರ್ ಗ್ರೂಪ್ ಏನು ಬರುತ್ತೆ ಎಂಬುದು ನೆಕ್ಸ್ಟ್ ಬರುವಂಥ ಕ್ಲಾಸಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಇಲ್ಲೇನಿದೆ ನೋಡಿ, ರೈಸ್ಗೆ ಬ್ಯಾಗ್ಸ್ ಅಂತಿದೆ, ಬ್ಯಾಗ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್, ಏನಿದೆ ಆಯಿಲ್ಗೆ ಕ್ಯಾನ್ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಶುಗರ್ ಏನಿದೆ ನೋಡಿ, ಬ್ಯಾಗ್ಸ್ ಅಂತಿದೆ, ಬ್ಯಾಗ್ಸ್ ಅಂತ ತಗೊಳ್ಳಿ. ನೆಕ್ಸ್ಟ್ ಲಕ್ಸ್, ಎಷ್ಟು ಪೀಸಸ್ ಲೆಕ್ಕದಲ್ಲಿದೆ ಮೆಜರ್ಮೆಂಟ್. ಸೊ ಎಕ್ಸೆಪ್ಟ್, ಎಸ್ ಆರ್ ನೋ. ಈ 4 ಸ್ಟಾಕ್ ಐಟಮ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ನಾವು ಅಕೌಂಟಿಂಗ್ ವೋಚರ್ ಹತ್ರ ಹೋಗ್ಬೇಕು. ಈಗ ಎಂಟರ್ ಮಾಡಿ. ಈಗ ನಾವು
ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh rupees. ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಯಾರು? ರಾಕೇಶ್ ಅವರು. ಎಷ್ಟು? 5 lakh rupees. ಸೊ ಕ್ಯಾಶ್ ರೂಪದಲ್ಲಿ ತೊಗೊಂಡ್ಬರ್ತಿರೋದ್ರಿಂದ ರಿಸಿಪ್ಟ್ ಅಂತ ತಗೊಳ್ಳಿ. ಫಸ್ಟು ಕ್ಯಾಶ್ ಮಿಸ್ಟರ್ ರಾಕೇಶ್ ಎಷ್ಟು? 5 lakh rupees. ನೆಕ್ಸ್ಟ್ ಕ್ಯಾಶ್ ಡಿಪಾಸಿಟೆಡ್ ಇಂಟು SBI ಬ್ಯಾಂಕ್ ಅಂತದಲ್ವಾ. ಸೊ ಕ್ಯಾಶ್ ಡಿಪಾಸಿಟ್ ಅನ್ನೋದಾಗ್ತದೆ, ಹಂಗಾಗಿ ಕೌಂಟರ್ ತೊಗೊಳ್ಬೇಕು. ಸೊ ಅಕೌಂಟ್ ಟೈಪ್ ಯಾವುದದ? ಡಿಪಾಸಿಟ್ SBI ಬ್ಯಾಂಕಿಗೆ ಡಿಪಾಸಿಟ್ ಆಗ್ತಾಯಿದೆ. SBI ಅಂತ ತಗೊಳ್ಳಿ, ಮೇಲೆ ಕೆಳಗಡೆ ಕ್ಯಾಶ್ ಅಂತ ತಗೊಳ್ಳಿ. ಎಷ್ಟಿದೆ ನೋಡಿ? 1 lakh rupees. ಡಿನಾಮಿನೇಷನ್ ಗೊತ್ತಿದ್ರೆ ಆಗ್ಬೋದು ನೀವು, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಡಿಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್. ಸೊ ಆಂಧ್ರ ಬ್ಯಾಂಕಿಗೆ ಡಿಪಾಸಿಟ್ ಅನ್ನೋದು ಮಾಡ್ತಾ ಇದ್ದಾರೆ. ಕ್ಯಾಶ್ ಅಂತ ತಗೊಳ್ಳಿ. ಎಷ್ಟು ಮಾಡ್ತಾ ಇರೋದು ಇಲ್ಲಿ? 2 lakh rupees. ಎಂಟರ್, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ರೆಂಟ್ ಪೇಯ್ಡ್, ಪೇಮೆಂಟ್ ಅನ್ನೋದು ಆಗ್ತಾ ಇದೆ, ಹಂಗಾಗಿ ಇಲ್ಲಿ F5 ಫಂಕ್ಷನ್ ಕೀನ ಪ್ರೆಸ್ ಮಾಡಿ ಕ್ಯಾಶ್ ರೂಪದಲ್ಲಿ ಆಗ್ತಾ ಇರೋದು ರೆಂಟ್ ಪೇಯ್ಡ್ ಅಂತ ತಗೊಳ್ಳಿ. ಎಷ್ಟಿದೆ ಅಮೌಂಟ್ ಬಂದ್ಬಿಟ್ಟು 12,000. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ ಆಸ್ ಫಾಲೋಸ್ ಅಂತಿದೆ ನೋಡಿ. ಸೊ ಪರ್ಚೇಸ್ಗೆ ನಾವು ಸ್ಟಾಕ್ ಐಟಮ್ನ ಪರ್ಚೇಸ್ ಮಾಡ್ತಾ ಇದೀವಿ. ಇಲ್ಲಿ ಸ್ಟಾಕ್ ಐಟಮ್ನ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಾವು ಫಂಕ್ಷನ್ ಕೀ F9 ಪ್ರೆಸ್ ಮಾಡಬೇಕು ಕೀಬೋರ್ಡಲ್ಲಿ. ಸೊ ಈ ರೀತಿ ನಮಗೆ ಸ್ಕ್ರೀನ್ ಅನ್ನು ಬರುತ್ತೆ. ಸೊ ಎಂಟರ್ ಅಂತ ಮಾಡಿ. ಇನ್ವಾಯ್ಸ್ ನಂಬರ್ ನಿಮ್ಗೆ ಗೊತ್ತಿದ್ರೆ ಅಲ್ಲಿ ಆಗ್ಬೋದು, ಮೆನ್ಷನ್ ಮಾಡ್ಬೋದು. ಓಕೆ. ಸೊ ನೋಡಿ ಯುವರ್ಸ್, ಪರ್ಚೇಸ್ ಆಸ್ ಫಾಲೋಸ್ ಅಂತ ಈ ಥರ ಬಂದಾಗ ನಾವು ಕ್ಯಾಶ್ ರೂಪದಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಪರ್ಚೇಸ್ ಆಸ್ ಫಾಲೋಸ್ ಯಾವುದಾದ್ರೂ ಬ್ಯಾಂಕ್ ಮುಖಾಂತರ ಮಾಡ್ತಾ ಇದೀವಿ ಅಥವಾ ಬ್ಯಾಂಕ್ ಸೇಲ್ಸ್ ಮುಖಾಂತರ ಸೇಲ್ಸ್ ಅನ್ನೋದು ಮಾಡ್ತಾ ಇದೀವಿ ಅಂದರೆ ಇಲ್ಲಿ ನಮಗೆ ನೇಮ್ ಬ್ಯಾಂಕ್ ಅನ್ನೋದು ಬಂದಿರ್ತದೆ. ಓಕೆ. ಯಾವುದೇ ರೀತಿಯ ಬ್ಯಾಂಕ್ ನೇಮ್ ಯಾವ್ದು ಬಂದಿಲ್ಲ, ಹಂಗಾಗಿ ಇಲ್ಲಿ ಕ್ಯಾಶ್ ರೂಪದಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಕ್ಯಾಶ್ ಅಂತ ತಗೊಳ್ಳಿ. ಪರ್ಚೇಸ್ ಮಾಡ್ತಾ ಇದ್ದೀನಿ. ಯಾವ್ದ್ಯಾವುದು ನಾವು ಲೆಡ್ಜಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ನೀವು ಎಲ್ಲ ರೈಸು, ಆಯಿಲ್, ಶುಗರ್, ಲಕ್ಸ್ ಸೋಪ್ ಅಂತೇಳಿ ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದು ಫಸ್ಟ್ ಒನ್ ಯಾವುದಿದೆ ನೋಡಿ? ರೈಸ್ ಅಂತ ತಗೊಳ್ಳಿ. ಎಷ್ಟು? 25 bags. ಅಮೌಂಟ್ ಬಂದ್ಬಿಟ್ಟು 1050 rupees. ನೆಕ್ಸ್ಟ್ ಆಯಿಲ್, ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಆಯಿಲ್ ಎಷ್ಟಿದೆ? 20 cans. ಈಚ್ ಒನ್ 2600. ನೆಕ್ಸ್ಟ್ ಶುಗರ್ ಎಷ್ಟಿದೆ? 35 bags. ಈಚ್ ಒನ್ 2350. ನೆಕ್ಸ್ಟ್ ಲಕ್ಸ್, ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಲಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಕ್ಸ್ 50 pieces. ಈಚ್ ಒನ್ 40 rupees. ಸೊ ಈ ರೀತಿಯಿಂದ ನಾವು ಪರ್ಚೇಸ್ ಅನ್ನೋದು ಮಾಡಬಹುದು. ಓಕೆ. ಎಂಟರ್, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ವಿಡ್ರಾ ಫ್ರಮ್ SBI ಬ್ಯಾಂಕ್. ಸೊ SBI ಬ್ಯಾಂಕ್ಲಿಂದ ನಾವು ಕ್ಯಾಶ್ ಅನ್ನೋದು ವಿಡ್ರಾ ಮಾಡ್ತಾ ಇದ್ದೀವಿ ಅಂದರೆ ನಾವು F4 ಕೌಂಟರ್ ಹತ್ರ ಹೋಗ್ಬೇಕಾಗ್ತದ. ಕ್ಯಾಶ್ ವಿಡ್ರಾ ಮಾಡಕತ್ತೀವಿ. ಯಾವ್ದು ಅಕೌಂಟಿಗೆ ಹೋಗ್ತಾ ಇರೋದು? ಕ್ಯಾಶ್ ಅಕೌಂಟಿಗೆ ಹೋಗ್ತಾ ಇರೋದು. ಹಾಗಾಗಿ ಯಾವ ಬ್ಯಾಂಕ್ಲಿಂದ? SBI ಬ್ಯಾಂಕ್ ನೋಡಿ. SBI ಬ್ಯಾಂಕ್ ಎಷ್ಟು? 17,000. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಟ್ರಾನ್ಸ್ಫರ್ ಟು ಆಂಧ್ರ ಬ್ಯಾಂಕ್, ಕ್ಯಾಶ್ ಟ್ರಾನ್ಸ್ಫರ್ ಆಂಧ್ರ ಬ್ಯಾಂಕ್ ಟು SBI ಬ್ಯಾಂಕ್. ಎಷ್ಟು? 35,000. ಆಂಧ್ರ ಬ್ಯಾಂಕ್ಲಿಂದ SBI ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. SBI ಬ್ಯಾಂಕ್ ಅನ್ನೋದು ಮೇಲೆ ತಗೊಳ್ಳಿ. ಯಾವ ಬ್ಯಾಂಕ್ಲಿಂದ? ಆಂಧ್ರ ಬ್ಯಾಂಕ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇರೋದು? 35,000. ಇಲ್ಲಿ ಎಷ್ಟಿದೆ ನೋಡಿ? ಆಂಧ್ರ ಬ್ಯಾಂಕ್ನಾಗ ನಾವು ಡಿಪಾಸಿಟ್ ಮಾಡಿರೋದು 2 lakh rupees. ಸೊ SBI ಬ್ಯಾಂಕಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಎಷ್ಟು ಅಮೌಂಟು? 35,000 rupees. ನೋಡಿ ಇಲ್ಲಿ 1,65,000 ಆಯ್ತಾ? ಅಂದ್ರೆ ಆಂಧ್ರ ಬ್ಯಾಂಕಿಂದ SBI ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ಅರ್ಥ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸೇಲ್ಸ್ ಆಸ್ ಫಾಲೋಸ್ ಥ್ರೂ ಆಂಧ್ರ ಬ್ಯಾಂಕ್. ಆಂಧ್ರ ಬ್ಯಾಂಕ್ಲಿಂದ ಸೇಲ್ಸ್ ಅನ್ನೋದು ಮಾಡ್ತಾ ಇದೀವಿ ಇಲ್ಲಿ. ಸೊ ಸೇಲ್ಸ್ ಮಾಡಬೇಕಾದ್ರೆ ಫಂಕ್ಷನ್ ಕೀ F8 ಪ್ರೆಸ್ ಮಾಡಿ. ಸೊ ಆಂಧ್ರ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಂಧ್ರ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ. ಮೊದಲೇನಿತ್ತು ನಾವು ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಕ್ಯಾಶ್, ಇಲ್ಲಿ ಆಂಧ್ರ ಬ್ಯಾಂಕ್ ಅಂತ ಬಂದಿದೆ ಅಲ್ವಾ ಹೆಸರು ನೋಡಿ. ಸೇಲ್ಸ್ ಆಸ್ ಫಾಲೋಸ್ ಥ್ರೂ ಆಂಧ್ರ ಬ್ಯಾಂಕ್ಲಿಂದ ಸೇಲ್ಸ್ ಅನ್ನೋದು ಮಾಡ್ತಾ ಇದ್ದೀವಿ. ಓಕೆ. ಸೇಲ್ಸ್
ಏನೇನು ರೈಸ್ ಆಯಿಲ್ ಸೋಪ್ ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ ರೈಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟಿದೆ 15 ಬ್ಯಾಗ್ಸ್ ಅಮೌಂಟ್ ಬಂದ್ಬಿಟ್ಟು ಈಚ್ ಒನ್ 1500 rupees next oil ಎಷ್ಟಿದೆ 14 cans ಎಷ್ಟು ಅಮೌಂಟು 3200 next Lux soaps ಎಷ್ಟು 30 pieces 55 next sugar ಎಷ್ಟಿದೆ 25 bags ಎಷ್ಟು ಅಮೌಂಟು 3100 rupees ಈ ರೀತಿಯಿಂದ ನಾವು ಆಂಧ್ರ ಬ್ಯಾಂಕಿನಿಂದ ಸೇಲ್ಸ್ ಎಂದು ಮಾಡ್ತಾ ಇದ್ದೀವಿ ಓಕೆ ಎಂಟರ್ ಮಾಡಿ ಎಕ್ಸೆಪ್ಟ್ ಎಸ್ ಆರ್ ನೋ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೇಲ್ಸ್ ಆಸ್ ಫಾಲೋಸ್ ಈ ಥರ ಬಂದಾಗ ಕ್ಯಾಶ್ ರೂಪದಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಸೊ ಎಂಟರ್ ಕ್ಯಾಶ್ ಅಂತ ತಗೊಳ್ಳಿ ಸೇಲ್ಸ್ ಅಕೌಂಟ್ ತೊಗೊಳ್ಳಿ ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ ರೈಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ 10 bags ನೋಡಿ 1250 ಅಂತ ಹಾಕ್ತಿದ್ದೀನಿ ಇಲ್ಲಿ ಅಮೌಂಟ್ ಚೇಂಜ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಆಯಿಲ್ ಎಷ್ಟಿದೆ ಆಯಿಲ್ 5 cans ಎಷ್ಟಿದೆ ಅಮೌಂಟು 2900 ನೆಕ್ಸ್ಟ್ ಶುಗರ್ ಎಷ್ಟಿದೆ 7 bags ರೈಟ್ 2700 next Lux soap 20 pieces ಎಷ್ಟು 47 rupees ಓಕೆ ಸೊ ಇಲ್ಲಿ ಎಂಟ್ರಿ ಆಯ್ತು ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಟ್ರಾನ್ಸ್ಫರ್ ಟು ಎಸ್ ಬಿ ಐ ಬ್ಯಾಂಕ್ ಕ್ಯಾಶ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಎಸ್ ಬಿ ಐ ಬ್ಯಾಂಕಿಂದ ಆಂಧ್ರ ಬ್ಯಾಂಕಿಗೆ ಮತ್ತೆ ಸೊ ಈಗ ನಾವು F4 ಕಾಂಟ್ರಾ ಮಾಡಬೇಕಾಗ್ತದ ನಿಮಗೆಲ್ಲ ಗೊತ್ತಿರುತ್ತೆ ಇದು ನೋಡಿ ಎಸ್ ಬಿ ಐ ಬ್ಯಾಂಕ್ಲಿಂದ ಯಾವ ಬ್ಯಾಂಕಿಗೆ ಆಂಧ್ರ ಬ್ಯಾಂಕಿಗೆ ಹಾಗಾಗಿ ನಾವು ಕಾಂಟ್ರಾ ಅಂತ ತಗೊಳ್ಬೇಕಾಗ್ತದೆ F4 ಫಂಕ್ಷನ್ ಕೀನ ಪ್ರೆಸ್ ಮಾಡಬೇಕು ಆಂಧ್ರ ಬ್ಯಾಂಕ್ ಅಂತ ತಗೊಳ್ಳಿ ಯಾವುದು ಎಸ್ ಬಿ ಐ ಬ್ಯಾಂಕ್ ಟು ಆಂಧ್ರ ಬ್ಯಾಂಕ್ ಎಷ್ಟು 13,000 ಎಕ್ಸೆಪ್ಟ್ ಎಸ್ ಸರ್ ಓಕೆ ಸೊ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡೋಣ ಈಗ ಬಿ ಪ್ರೆಸ್ ಮಾಡಿ ಡೈರೆಕ್ಟಾಗಿ ನಮಗೆ 28,440 rupees ಅನ್ನೋದು ನಮಗೆ ಪ್ರಾಫಿಟ್ ಅನ್ನೋದು ಬಂದದ ನೀವು ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸ್ಪ್ಲೇ ಅಕೌಂಟ್ಸ್ ಬುಕ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ಸ್ ಚೆಕ್ ಮಾಡ್ಕೊಳ್ಬೋದು ನಮಗೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ 89,340 rupees ಇದೆ ಬ್ಯಾಂಕ್ ಅಕೌಂಟ್ಸ್ ಟೋಟಲ್ 2 ಬ್ಯಾಂಕ್ ಸೇರಿ 4,29,450 rupees ಇಲ್ಲಿ ನೋಡಿ ಮೇಲೆ ಬೋಲ್ಡ್ ಆಗಿ ಕಾಣ್ತಾ ಇದೆಯಲ್ಲ ಸೊ ಸೆಪರೇಟಾಗಿ ಒಂದು ಬ್ಯಾಂಕಲ್ಲಿ ನೋಡಿದಾಗ ಆಂಧ್ರ ಬ್ಯಾಂಕ್ನಾಗ ಎಷ್ಟು 3,24,450 rupees ಎಸ್ ಬಿ ಐ ಬ್ಯಾಂಕ್ನಲ್ಲಿ ನೋಡೋದಾದರೆ 1,05,000 rupees ಅನ್ನೋದು ಎಸ್ ಬಿ ಐ ಬ್ಯಾಂಕ್ ನೋಡ್ಕೊಳ್ಳೋದ ಆಂಧ್ರ ಬ್ಯಾಂಕ್ನಾಗ ಇಷ್ಟೊಂದು ರೂಪಾಯಿ ಇವೆರಡು ಸೇರಿ 4,29,450 rupees ಅನ್ನೋದು ಈ ರೀತಿಯಿಂದ ನಾವು ಚೆಕ್ ಮಾಡ್ಕೊಳ್ಬೋದು ಹಾಗೆ ಬ್ಯಾಕ್ ಅನ್ನೋದು ಬನ್ನಿ ನೆಕ್ಸ್ಟು ಬ್ಯಾಲೆನ್ಸ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಬೋದು ಆಲ್ಟ್ F1 ಮಾಡಿ ಡೀಟೇಲ್ಸ್ ಆಗಿ ನೀವು ಚೆಕ್ ಮಾಡ್ಕೊಳ್ಬೋದು ಏನೇನು ಕ್ಲೋಸಿಂಗ್ ಸ್ಟಾಕ್ ಉಳ್ಕೊಂಡಿದೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಇಲ್ಲಿ ಈ ರೀತಿಯನ್ನು ಚೆಕ್ ಮಾಡ್ಕೊಳ್ಬೋದು ಓಕೆ ವ್ಯೂವರ್ಸ್ ಸೊ ಈ ರೀತಿಯಿಂದ ನಾವು ಇನ್ವೆಂಟ್ರಿ ಅಂದರೆ ಸ್ಟಾಕ್ ಐಟಮ್ನ ಆ್ಯಡ್ ಮಾಡ್ಕೊಳ್ಳೋದು ಯೂನಿಟ್ಸ್ ಆಫ್ ಮೆಜರ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ಕ್ಲಾಸ್ ನಂಬರ್ 15 ಎಕ್ಸ್ಟ್ರಾ ಕ್ಲಾಸಲ್ಲಿ ನೋಡಿದ್ದೀವಿ ಓಕೆ ವ್ಯೂವರ್ಸ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಬಸವ ಐ ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ ಓಕೆ ವ್ಯೂವರ್ಸ್ ಥ್ಯಾಂಕ್ ಯು ಸೋ ಮಚ್